ಬೆಂಗಳೂರಿನಲ್ಲಿ ಏನ್ ರೋಡ್ ಗುರು ಏನ್ ಅಧ್ವಾನ ಗುರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ಮಣ್ಣಿನ ರಸ್ತೆಯಲ್ಲೇ ಪಾಪ ಪರದಾಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬೆಂಗಳೂರಿಗರಿಗೆ. ಅಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಸರಿಯಾದಂಥ ರೋಡ್ನ ವ್ಯವಸ್ಥೆ ಇಲ್ಲ ನಮ್ಮ ಬೆಂಗಳೂರಿಗರಿಗೆ. ರಸ್ತೆ ದುರಸ್ತಿಗೆ ಅಂತ ಹೇಳಿ 1 ತಿಂಗಳಿಂದ ಪಣತ್ತೂರು ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಕಾಡು ಬೀಸ್ನಳ್ಳಿಯಿಂದ ಪಣತ್ತೂರು ಮಾರ್ಗದಲ್ಲಿ ಈಗ ಸವಾರರು ದಿನನಿತ್ಯ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು. ದಿನನಿತ್ಯ ಅವರಿಗೆ ಧೂಳು, ಈ ಮಣ್ಣಿನ ಅಭಿಷೇಕ. ಕೊಳಗೆರೆ, ಗುಂಜೂರು, ವರ್ತೂರು ಕಡೆಗೆ ತೆರಳಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡ್ಬೇಕು. ನಿಮಗೆ ದೃಶ್ಯಗಳನ್ನು ತೋರಿಸ್ತೀವಿ. ಎಂಥವ್ರಿಗೂ ಪಾಪ ಬೇಜಾರಾಗುತ್ತೆ ಈ ದೃಶ್ಯಗಳನ್ನು ನೋಡಿದ್ರೆ. ನೋಡಿ ಇಲ್ಲಿ, ಇದು ಬೆಂಗಳೂರಿದು ಯಾವುದೋ ರಿಮೋಟ್ ಏರಿಯಾದಲ್ಲಿರುವಂಥ ಯಾವುದೋ ಒಂದು ಹಳ್ಳಿನೋ ಅಥವಾ ಗುಡ್ಡಗಾಡು ಪ್ರದೇಶನೋ. ಕೆಲವೊಂದು ಕಡೆ ನೋಡ್ತೀವಿ ನಾವು, ಪಾಪ ಗುಡ್ಡಗಾಡು ಪ್ರದೇಶದಲ್ಲಿ ಓಡಾಡೋದಕ್ಕೆ ಸರಿಯಾಗಿ ರಸ್ತೆ ಇರೋದಿಲ್ಲ. ಅಲ್ಲಿ ಆ ಒಂದು ರಿಮೋಟ್ ಹಳ್ಳಿಗಳು, ಅಲ್ಲಿಗೆ ಸರಿಯಾದಂಥ ವ್ಯವಸ್ಥೆಗಳು ತಲುಪಿರಲ್ಲ, ಹೀಗೆಲ್ಲ ಇರುತ್ತೆ. ಬಟ್ ಇಲ್ಲಿ ನೋಡಿ, ಇದು ಬೆಂಗಳೂರಿನ ದುಸ್ಥಿತಿ. ಇದು ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಇಡೀ ಕರ್ನಾಟಕಕ್ಕೆ ಕಳಶ ಇಟ್ಟಂತಿರುವಂತಹ ಬೆಂಗಳೂರಿನ ಪರಿಸ್ಥಿತಿ ಇಂಥದ್ದು. ದಿನನಿತ್ಯ ಯಾವಾಗ ವಾಲ್ ಕಳುತ್ತೋ ಗೊತ್ತಿಲ್ಲ ವೆಹಿಕಲ್ಗಳು, ಯಾವಾಗ ಎಲ್ಲಿ ಬಿದ್ದು ಕೈಕಾಲು ಮುರ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದರಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿಗರಿಗೆ. ಯಾಕಂದರೆ ಆಫೀಸಿಗೆ ಹೋಗಲೇಬೇಕು, ದುಡಿಲೇಬೇಕು. ಈ ಥರದ ರಸ್ತೆಗಳಲ್ಲಿ ಹೋಗೇ ಕೆಲಸಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬೆಂಗಳೂರಿಗರಿಗೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರವು ನರಕವನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪಣತ್ತೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದ್ ಆಗಿದೆ. ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರತ್ತ ಕಾರಣ ಈಗ ಏನು ಇಲ್ಲಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಂತ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ. ಏನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಣತ್ತೂರು ಸುತ್ತಮುತ್ತ ಇರತಕ್ಕಂಥ ಟ್ರಾಫಿಕ್ ಅವ್ಯವಸ್ಥೆ ಅವಾಂತರಗಳು ಭಾರಿ ವೈರಲ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸಣ್ಣ ಪುಟ್ಟ ವಾಹನಗಳು ಕೂಡ ಓಡಾಡೋದಕ್ಕೆ ತೀವ್ರವಾಗಿ ಪರದಾಟವನ್ನು ನಡೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೀವೇನು ಗಮನಿಸ್ತಾ ಇದ್ದೀರಾ ಮೇಲೆ ಅಲ್ಲಿ ಕೂಡ ಬೈಕ್ ಸವಾರರು ಇಲ್ಲಿ ಸಾಲುಗಟ್ಟೆ ನಿಂತಿರೋದು ಇಲ್ಲಿ ನೀವು ಗಮನಿಸಬಹುದು. ಯಾಕಂದ್ರೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ಇಲ್ಲಿ ಅವ್ಯವಸ್ಥೆ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರಿಯಾದ ಪರ್ಯಾಯ ವ್ಯವಸ್ಥೆಯನ್ನ ಇದುವರೆಗೂ ಮಾಡಿಕೊಟ್ಟಿಲ್ಲ. ಪರ್ಯಾಯ ರಸ್ತೆ ಬೇಕು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಸುತ್ತಾಡ್ಕೊಂಡು ಹೋಗ್ಬೇಕಾಗಿದೆ. ಹೀಗಾಗಿ ಇಲ್ಲಿನ ವಾಹನ ಸವಾರರು ನಿತ್ಯ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಇತ್ತ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಕೂಡ ಏನು ನಿರ್ವಹಣೆ ಹಿನ್ನೆಲೆ, ಅಭಿವೃದ್ಧಿ ಕಾಮಗಾರಿ ಹಿನ್ನೆಲೆ ಇಲ್ಲಿ ಸಾಕಷ್ಟು ಅವಾಂತರವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಹೀಗಾಗಿ ಏನು ಪಣತ್ತೂರು ಮುಖ್ಯ ರಸ್ತೆ ಆಗಿರ್ಬೋದು, ಏನು ಕಾಡುಬೀಸನಹಳ್ಳಿ ಔಟರ್ ರಿಂಗ್ ರೋಡ್ ಇಂದ ಪಣತ್ತೂರು ಮಾರ್ಗವಾಗಿ ಬಳಗೆರೆ ಮತ್ತೆ ಗುಂಜೂರು ಮತ್ತೆ ವರ್ತೂರು ಕಡೆ ಹೋಗ್ತಕ್ಕಂತ ವಾಹನ ಸವಾರರು ಪರ್ಯಾಯ ರಸ್ತೆ ಇಲ್ಲದೆ ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ನಿತ್ಯ ಇಲ್ಲಿ ಸಮಸ್ಯೆ ಇದೇ ರೀತಿಯಾಗಿ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಏನು ಪಣತ್ತೂರು ಮುಖ್ಯ ರಸ್ತೆಯ ದುರಸ್ತಿ ಕಾಮಗಾರಿ ಆಗಿರ್ಬೋದು, ಮತ್ತೆ ಏನು ಇಲ್ಲಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಸರ್ವಿಸ್ ಕಾಮಗಾರಿಯನ್ನಾದ್ರೂ ಬೇಗ ಮುಗಿಸಿ ಇದಕ್ಕೆ ಅನುವು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ವಾಹನ ಸವಾರರು ಆಗ್ರಹವನ್ನ ಮಾಡ್ತಾ ಇರೋಂಥದ್ದು. TV9 ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಪಣತ್ತೂರು ಸುತ್ತಮುತ್ತ ಆಗ್ತಕ್ಕಂಥ ಅವ್ಯವಸ್ಥೆಗಳು, ಟ್ರಾಫಿಕ್ ಕಿರಿಕಿರಿ ಮತ್ತೆ ದಟ್ಟಣೆ ವಿಚಾರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಸೊ ಇನ್ನಾದ್ರೂ ಕೂಡ ಸ್ಥಳೀಯ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆಗಳನ್ನ ಮನಗಂಡು ಏನು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ನಿತ್ಯ ಸಂಚಾರವನ್ನ ಮಾಡ್ತಾರೆ, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಈ ರೀತಿಯಾಗಿ ಅವಾಂತರ ಉಂಟಾಗೋದಿಲ್ಲ. ಮಣ್ಣಿನ ರಸ್ತೆಗಳಲ್ಲಿ, ಕಾಲುವೆಗಳಲ್ಲಿ ಇಲ್ಲಿನ ವಾಹನ ಸವಾರರು ಎದ್ದು ಬಿದ್ದು ಓಡಾಟ ಮಾಡ್ತಕ್ಕಂತ ಒಂದು ಸಂಗತಿ ಇಲ್ಲಿ ಕಾಮನ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಕೂಡ ಅದರಲ್ಲೂ ಪೀಕ್ ಅವರ್ಗಳಲ್ಲಿ ಗಂಟೆಗಟ್ಟಲೆ ನಿಂತು ಇಲ್ಲಿ ಸರ್ಕಸ್ ಮಾಡಿಕೊಂಡು ತೆರಳಬೇಕಾದಂತ ಅನಿವಾರ್ಯತೆ ಇದೆ. ಸೊ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಪರ್ಯಾಯ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿಯಾಗಿ ಆಗ್ತಾ ಇಲ್ಲ, ದುರಸ್ತಿ ಕಾಮಗಾರಿ ಡಿಲೇ ಆಗ್ತಾ ಇದೆ. ಹೀಗಾಗಿ ಇಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು.